ಫೆಬ್ರವರಿ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಹೇಳಬೇಕು, ಕೆಟ್ಟದ್ದನ್ನು ಹೇಳಬೇಕು, ಎರಡೂ ಅವರಿಗೆ ಸಮ್ಮಿಶ್ರವಾಗಿರ್ತಕ್ಕಂಥ ಫಲ ಇದೆ. ಅಂದರೆ ಋಣಾತ್ಮಕವಾಗಿರ್ತಕ್ಕಂತಹ ರಾಹು ಮತ್ತು ಶನಿ, ಧನಾತ್ಮಕವಾಗಿರ್ತಕ್ಕಂಥ ಗುರು. ಈ ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿದೆ ಅಂತ ಹೇಳಬೇಕು. ವಿಶೇಷವಾಗಿರ್ತಕ್ಕಂಥ ಸಮಸ್ಯೆ ಯಾವುದು, ಯಾವ ಸಮಸ್ಯೆ ಅಂತ ಕಂಡುಹಿಡಿಯೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಅಂದರೆ ಧನಸ್ಥಾನದಲ್ಲಿ ಗುರು ಏನು ಮಾಡ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅಂತ ನಾವು ನಂಬ್ತೀವಿ. ಆದರೆ ರಾಶಿಯಲ್ಲಿರ್ತಕ್ಕಂಥ ರಾಹು ಒಳ್ಳೇದು ಮಾಡ್ತಾನೆ ಅಂತ ನಂಬೋದು ಹೇಗೆ? ರಾಹು ಯಾವಾಗಲೂ ಕೂಡ ಋಣಾತ್ಮಕವಾಗಿರ್ತಕ್ಕಂಥ ಫಲವನ್ನೇ ಕೊಡೋದು. ಅವನು ತಲೆಯಲ್ಲಿರ್ತಕ್ಕಂಥವನು, ಅಂದರೆ ಮನಸ್ಸಲ್ಲಿರ್ತಕ್ಕಂಥವನು ಸಾಕಷ್ಟು ಋಣಾತ್ಮಕವಾಗಿರ್ತಕ್ಕಂಥ ಯೋಚನೆಯನ್ನು ತಂದು ಮನಸ್ಸಲ್ಲಿ ಬಿಡ್ತಾನೆ. ಅದನ್ನು ಹೇಗೆ ನಿಗ್ರಹ ಮಾಡಿಕೊಳ್ಳೋದು ಅಂದರೆ ಗುರುವಿನಿಂದ ಅದು ಪರಿಹಾರ ಆಗಬೇಕು. ಶನಿ ದ್ವಾದಶದಲ್ಲಿದ್ದಾನೆ, ಭಗವಂತ 12ನೇ ಮನೆಯಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ. ಶಯನಸ್ಥಾನ ಅಂತಾನೂ ಕೂಡ ಹೇಳ್ತೀವಿ. ಯಾರು ತಂದೆ ತಾಯಿಗಳಿಗೆ ಕೆಲವೊಂದಷ್ಟು ಹಾಸಿಗೆಯಲ್ಲಿ ಬೆಡ್ ರಿಡನ್ ಆಗುವ ಸಾಧ್ಯತೆಗಳು ಕೂಡ ಮೀನರಾಶಿಯವರಿಗಿರ್ತದೆ. ಜಾಗ್ರತೆ ವಹಿಸಬೇಕು. ಪ್ರಾರಂಭದಲ್ಲಿ ಆಸ್ಪತ್ರೆಯನ್ನು ತೋರಿಸೋದ್ರಿಂದ ಈ ದೋಷಗಳು ಬರೋದಿಲ್ಲ. ಇಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಆರ್ಥಿಕ ಸ್ಥಿತಿಯನ್ನು ನೋಡಿದ್ರೆ ಧನಸ್ಥಾನದಲ್ಲಿ ಗುರು ಇದ್ದಾನೆ, 2ನೇ ಮನೆಯಲ್ಲಿ ಗುರು ಶುಭಫಲ ಕೊಡೋದಿಲ್ಲ ಅಂತ ನಾವು ಕೆಲವು ಸಲ ಹೇಳ್ತೀವಿ, ಕೆಲವು ಶುಭಫಲ ಕೊಡ್ತಾನೆ ಅಂತ ಹೇಳ್ತೀವಿ. ಕಾರಕೋ ಭಾವನಾಶಾಯ, ಜಾತಕ ಭಾವದಲ್ಲಿ 2ನೇ ಮನೆಯಲ್ಲಿದ್ದರೆ ಅವನು ಆ ಬಲವನ್ನು ಕೊಡೋದಿಲ್ಲ. ಆದರೆ ಧನಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಮಾಡ್ತಾನೆ. ಗುರುರ್ ಗೌರವಂ, ಗುರು ಗೌರವದಿಂದ ಇರ್ತಾನೆ, ಗೌರವವನ್ನು ತಂದು ಕೊಡ್ತಾನೆ. ಗುರು ಕಾಂಚನ ಸನ್ನಿಮಂ, ದುಡ್ಡು ಕಾಸುಗಳನ್ನು ಜನರೇಟ್ ಮಾಡ್ತಾನೆ, ಅದು ಬರೋ ಥರ ಮಾಡ್ತಾನೆ. ಆದರೆ ಖಾಲಿ ಆಗೋದಕ್ಕೆ ಬೇರೆ ದಾರಿಗಳು ಬೇಕಷ್ಟಿದೆ. ಹಾಗವೆಲ್ಲವೂ ಕೂಡ ಖಾಲಿಯಾಗುವ ಯೋಗವೂ ಕೂಡ ಇರುತ್ತೆ. ಇನ್ನು ಪಿತೃಾರ್ಜಿತ ಆಸ್ತಿ ವಿಚಾರ ಬಂದಾಗ, ಪಿತೃಾರ್ಜಿತ ಆಸ್ತಿಯಲ್ಲಿ ಸಣ್ಣ ಪುಟ್ಟ ಗದ್ದಲ ಗಲಾಟೆಗಳೆಲ್ಲ ಇದೆ, ಅವೆಲ್ಲವೂ ಕೂಡ ಮುಗಿದೋಗ್ತದೆ. ಅದೇ ಅಂಥ ಸಮಸ್ಯೆಗಳಾಗೋದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ, ಸಣ್ಣದರಲ್ಲೇ ಅದು ಮುಗಿದೋಗುತ್ತೆ. ಆಮೇಲೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ತಾಯಿ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಕಾಲು ಪೆಟ್ಟು ಮಾಡ್ಕೊಳ್ಳೋದು, ಸೊಂಟ ಪೆಟ್ಟು ಮಾಡ್ಕೊಳ್ಳೋದು, ತಲೆ ಪೆಟ್ಟು ಮಾಡ್ಕೊಳ್ಳೋದು, ಮತ್ತು ತಲೆ ಸುತ್ತು ಬರ್ತಕ್ಕಂಥದ್ದು, ಕೆಲಸ ಪಿಟ್ಸ್ ಬರ್ತಕ್ಕಂಥದ್ದು, ಕೆಲವು ಅಸಮಾಧಾನ ಆಗ್ತಕ್ಕಂಥದ್ದು, ಕೆಲವು ನರಗಳ ವೀಕ್ನೆಸ್ಸಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇವೆಲ್ಲ ನಿಮ್ಮ ತಾಯಿ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು. ಅದಕ್ಕೂ ಕೂಡ ಜಾಗ್ರತೆ ವಹಿಸಬೇಕು. ಫಸ್ಟ್ ಅಂದರೆ ಯಾವಾಗ ಕಾಯಿಲೆ ಪ್ರಾರಂಭ ಆಗುತ್ತೆ, ಪ್ರಾರಂಭ ಹಂತದಲ್ಲಿ ಆ ಆಸ್ಪತ್ರೆಯನ್ನು ತೋರಿಸೋದ್ರಿಂದ ಆ ದೋಷಗಳು ಕೂಡ ಅವರಿಗೆ ಪರಿಹಾರ ಆಗುತ್ತೆ ಅಂತ ನಾವು ಅವರಿಗೆ ಮಾಹಿತಿಯನ್ನಾಗಲಿ ತಿಳುವಳಿಕೆಯನ್ನಾಗಲಿ ನಾವು ಹೇಳ್ಬೋದು. ಅಂದರೆ ಮಕ್ಕಳ ವಿಚಾರ ಬಂದಾಗ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಮಕ್ಕಳ ಓದೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಜಾಗ್ರತೆ ವಹಿಸಬೇಕು. ಮಕ್ಕಳಿಗೆ ಸರಸ್ವತಿಯ ಒಂದು ಮಂತ್ರವನ್ನು ಹೇಳ್ಕೊಡ್ಬೇಕು, ಸರಸ್ವತಿಯ ಹೋಮವನ್ನು ಮಾಡಬೇಕು, ಅಥವಾ ಪೂಜೆಯನ್ನು ಮಾಡಬೇಕು, ಅಥವಾ ಆರಾಧನೆ ಮಾಡಬೇಕು, ಅಥವಾ ವಿದ್ಯಾಗಣಪತಿ ಆರಾಧನೆಯನ್ನು ಅಥವಾ ಸರಸ್ವತಿ ಆರಾಧನೆ ಮಾಡೋದ್ರಿಂದ ಅವರಿಗೆ ವಿದ್ಯಾರ್ಜನೆ ತುಂಬ ಚೆನ್ನಾಗಿ ಆಗುತ್ತೆ. ಜೊತೆಗೆ ಅದಕ್ಕೆ ಅವ್ರ ಜಾತಕ ದಶಾಭುಕ್ತಿ ಚೆನ್ನಾಗಿದ್ದರೆ ತೊಂದರೆ ಆಗೋದಿಲ್ಲ. ಇಲ್ಲಾಂದರೆ ಮಕ್ಕಳು ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಭಾಳ ಜಾಗ್ರತೆ ವಹಿಸಿ ಮುಂದೆ ಹೋಗಬೇಕು. ಅಂದರೆ ಮಾತ್ರ ಅವರಿಗೆ ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅವ್ರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಗಳಿಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅರ್ಹರು ಕೂಡ ಆಗ್ತಾರೆ ಅನ್ನೋದನ್ನು ಮರಿಬಾರದು. ಆದರೆ ಮಕ್ಕಳ ಒಂದು ಭವಿಷ್ಯವೇ ಮುಖ್ಯವಾಗಿರ್ತದೆ. ಅದರ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ ವಿಚಾರವಾಗಿರ್ತದೆ. ಆರೋಗ್ಯ ವಿಚಾರ ಮಾಡುವಾಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರಾಗುತ್ತೆ. ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ನೋವಾಗೋದು, ಹೃದಯ ಸಂಬಂಧಿ ಕಾಯಿಲೆ, ಆಮೇಲೆ ಕೆಲವೊಂದಷ್ಟು ಬೆನ್ನು ನೋವು ಬರ್ತಕ್ಕಂಥದ್ದು, ಕಾಲು ಕೈ ಉರಿ ಬರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತದೆ ಹೊರತು ಆಯುಷ್ಯಕ್ಕೆ ತೊಂದರೆ ಇಲ್ಲ. ಆಯುಷ್ಯ ಚೆನ್ನಾಗಿರ್ತದೆ, ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಔಷಧೋಪಚಾರ ಮಾಡಿಕೊಂಡ್ರೆ ಸಾಕು, ಅದು ಕೂಡ ಪರಿಹಾರ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗ್ತದೆ. ಏನೇ ಕೆಲಸ ಕೈ ಹಾಕಿದ್ರೂ ಕೂಡ ಗೆಲುವು ಬರುತ್ತೆ, ಆದರೆ ಲಾಭ ಬರೋದಿಲ್ಲ. ಅಂದರೆ ಆರ್ಥಿಕವಾದ ಲಾಭ ಬರೋದಿಲ್ಲ, ವ್ಯವಹಾರದಲ್ಲಿ ಗೆಲುವಾಗುತ್ತೆ. ನೀವೇನನ್ನು ಹೇಳಿದ್ರಿ ಅದಾಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯ ನೀವು ಹೋಗಿ ನಿಂತ್ಕೊಂಡ್ರೆ ಅದು ಗೆದ್ದುಕೊಂಡು ಬರ್ತೀವಿ, ಆದರೆ ಲಾಭ ಇಲ್ಲ. ಪ್ರಯೋಜನ ಏನು ಬಂತು, ಗೆದ್ದರು, ಹೀಗಾಗ್ತದೆ. ಅಂದರೆ ಗೆಲ್ತೀವಿ, ಅದರ ಲಾಭ ಇಲ್ಲ. ಹಾಗೆ ಆಗುವಂಥದ್ದನ್ನು ಅವಶ್ಯಕತೆ ಇದೆಯಾ ಅಂತ ನೋಡಿ ಮುಂದುವರಿಯೋದು ಭಾಳ ಮುಖ್ಯ. ಆಸ್ತಿ ವಿಚಾರ ಬಂದಾಗ ಆಸ್ತಿ ವಿಚಾರದಲ್ಲಿ ಕಾನೂನು ತೊಂದರೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೂ ಜಾಗ್ರತೆ ವಹಿಸಬೇಕು. ಮತ್ತು ಕೆಲವು ಮನೆ, ಫ್ಲಾಟು, ಕಾರು ಇದೆಲ್ಲ ತೆಗೆದುಕೊಳ್ಳುವಾಗಲೂ ಕೂಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾತ್ರ ತಗೋಬೇಕು. ಜಾತಕ ಪರಿಶೀಲನೆ ಮಾಡ್ಕೊಂಡು ತೊಗೊಳ್ಳಿ. ಬರೀ ಒಂದು ನಿಮ್ಮ ರಾಶಿಗೆ ಒಂದೇ ನೀವು ಮಾಡೋಕ್ಕಬಾರ್ದು, ನಿಮ್ಮ ದಶಾಭುಕ್ತಿಯನ್ನು ನೋಡ್ಕೋಬೇಕು. ಯೋಗಗಳೆಲ್ಲ ಚೆನ್ನಾಗಿದ್ದಾಗ ನಿಮ್ಮ ದೋಷಗಳು ಪರಿಹಾರ ಆಗ್ತದೆ. ಯೋಗ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಗ್ರಹಗತಿಗಳು ಕೆಟ್ಟೋಗ್ಬಿಟ್ಟು ಸಾಧ್ಯತೆ ಇರುತ್ತೆ. ಮತ್ತು ಕೆಲವೊಂದಷ್ಟು ಸಾರಾವಳಿ ಇರೋದಿಲ್ಲ, ಕೆಲವು ಕಾರು ಬಣ್ಣ ಸಾರಾವಳಿ ಇರೋದಿಲ್ಲ, ನಂಬರ್ ಸಾರಾವಳಿ ಇರೋದಿಲ್ಲ, ಕೆಲವು ತೆಗೆದುಕೊಳ್ಳೋ ಮುಹೂರ್ತ ಸರಿ ಇರೋದಿಲ್ಲ, ಕೆಲವು ಯೋಗ ಇರೋದಿಲ್ಲ, ಕೆಲವು ಯೋಗ ಇದ್ದರೂ ಕೆಲಸ ಕೈಗೂಡಿ ಬರೋದಿಲ್ಲ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಚಿಂತೆಗಳು, ಯೋಚನೆಗಳು, ಸಂದರ್ಭಗಳು ನಮಗೆ ಕೂಡಿ ಒದಗಿ ಬರ್ತದೆ. ಅದಕ್ಕೆಲ್ಲವೂ ಕೂಡ ನಾವು ಸನ್ನದ್ಧರಾಗಿರಬೇಕು ಮತ್ತು ಹೊಂದ್ಕೊಂಡು ಹೋಗಬೇಕಂದ್ರೆ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಆ ಸಂದರ್ಭ ಹೇಗೆ ಬರುತ್ತೆ ಹಾಗೆ ಆದಷ್ಟು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ಪ್ರಯತ್ನ ಪಡೋದು ಭಾಳ ಮುಖ್ಯವಾದ ವಿಚಾರ. ಆಗದೇ ಇದ್ದಾಗ ಅದನ್ನು ಹೊಂದ್ಕೊಂಡು ಹೋಗಬೇಕಾದ ಮನುಷ್ಯ ಧರ್ಮವಾಗಿರ್ತದೆ. ಅಂದರೆ ಮನುಷ್ಯ
ಮನುಷ್ಯ ಯೋಚನೆ, ಮನುಷ್ಯ ಚಿಂತನೆ, ಮನುಷ್ಯ ಪ್ರಯತ್ನ ಪುರುಷ ಪ್ರಯತ್ನವೇ ಆಗಿರ್ತದೆ. ಹಾಗೆ ಹೋಗೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರ್ತದೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಆಗುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನೀವು ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಇಲ್ಲ, ನಷ್ಟ ಇವು ಬರುವ ಸಾಧ್ಯತೆಗಳಿರ್ತದೆ. ಅದರ ಜೊತೆಗೆ ನಿಮ್ಮ ಆಯುಷ್ಯದ ಜೊತೆಗೆ ಆರೋಗ್ಯ ಚೆನ್ನಾಗಿರಲ್ಲ, ಆಯುಷ್ಯ ಚೆನ್ನಾಗಿರುತ್ತೆ. ಭಾಗ್ಯ ಅಂತ ಹೇಳ್ತೀವಿ, ಭಾಗ್ಯ ಇಲ್ಲ. ಯಾವುದು ಮುಟ್ಟಿದ್ರೂ ಕೂಡ ನೀವು ಅಷ್ಟು ಕೈಗತ್ತಾ ಇಲ್ಲ. ಕೈಗತ್ತಿದ್ರೆ ಕೈಗೆ ಬಂದರೆ ಬಾಯಿಗೆ ಬರೋದು ಹಿಂಗಾಗ್ತಾ ಇದೆ. ಹಾಗೆ ಪುರುಷನ ಭಾಗ್ಯ ಅಂತ ಹೇಳ್ತೀವಿ. ಹಾಗೆ ಆ ಭಾಗ್ಯ ನಿಮಗೆ ಈ ಸಲ ಅಷ್ಟು ಅನುಕೂಲಕರವಾಗಿಲ್ಲ. ನಿಮಗೆ ಭಾಗ್ಯೋದಯ ಆಗೋದಕ್ಕೆ ಸ್ವಲ್ಪ ಸಮಯ ಕೂಡ ತಗೊಳುತ್ತೆ. ಒಂದು ವೃತ್ತಿ ಜೀವನದಲ್ಲಿ ಹೋದರೆ ವೃತ್ತಿ ಜೀವನದಲ್ಲೂ ಕೂಡ ನಿಮಗೆ ಕೈಗತ್ತಾ ಇಲ್ಲ, ದುಡ್ಡು ಕಾಸು ಕೈಗೆ ಬರ್ತಾ ಇಲ್ಲ, ಸಂಬಳ ಬರ್ತಾ ಇಲ್ಲ, ಏನೇನೋ ಸಮಸ್ಯೆಗಳು, ಅದು ಸರಿಯಾಗಿ ಬರ್ತಾ ಇಲ್ಲ. ತುಂಬ ದೂರ ಹೋಗಬೇಕು ಕೆಲಸಕ್ಕೆ, ಅಲ್ಲಿ ಹೋಗಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಇದೆಲ್ಲ ನಿಮ್ಗೆ ಅನಿಸ್ತಾ ಇದೆ. ಅದು ಕೂಡ ಹತ್ತಿರದಲ್ಲಿ ಬೇರೆ ಕೆಲಸ ಸಿಕ್ಕಿದ್ರೆ ಪ್ರಯತ್ನ ಮಾಡ್ಬೋದು ಅಂತ ಕೂಡ ನಿಮಗೆ ಸಲಹೆ ಕೊಡ್ಬೋದು. ಒಂದು ವೇಳೆ ಕೆಲಸ ಕಳ್ಕೊಂಡಿದ್ದರೆ ಕೆಲಸ ಪ್ರಯತ್ನ ಮಾಡಿ, ನಿಮಗೆ ಕೆಲಸವೂ ಕೂಡ ಸಿಗುತ್ತೆ. ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಕೆಲವೊಂದಷ್ಟು ನಿಮ್ಮ ಹಿರಿಯರು, ಪ್ರಾಜ್ಞರು, ಪೂರ್ವಿಕರು ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಧರ್ಮ ಕರ್ಮಗಳು ನಿಮಗೆ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಅದು ಫಲ ಕೊಡುತ್ತೆ. ನಿಮಗೂ ಕೂಡ ನೀವು ನಡೆದುಕೊಳ್ಳುವ ರೀತಿ ನೋಡಿಕೊಂಡು ಅದು ಕೂಡ ಫಲ ಕೊಡುತ್ತೆ. ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ಯದ್ಭಾವಂತ ತದ್ಭವತಿ. ನಮ್ಮ ಭಾವನೆ, ನಮ್ಮ ಭಕ್ತಿ ಹೇಗಿದೆ ಹಾಗೆ ಭಗವಂತ ನಮಗೆ ಸಹಕರಿಸ್ತಾನೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಮಾನಸಿಕವಾಗಿರ್ತಕ್ಕಂಥ ಹೋದರೆ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳೆದುಕೊಳ್ತಕ್ಕಂಥದ್ದು, ಸುಖಭಂಗ ಆಗ್ತಕ್ಕಂಥದ್ದು, ಹಾಗೆ ತಂದೆ ತಾಯಿಯ ಆರೋಗ್ಯದಲ್ಲಿ ರಿಪೇರ್ ಆಗ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಗೊಂದಲ, ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ವ್ಯಾಜ್ಯ ಬರ್ತಕ್ಕಂಥದ್ದು, ಶತ್ರು ಧ್ವಂಸ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ ನಮ್ಮ ಜೀವನದಲ್ಲಿ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಕೂತ್ಕೋಬೇಕು ಹಾಗೆ ನಮಗೆ ಅನಿಸುತ್ತೆ. ಹಾಗೆ ಅವೆಲ್ಲವೂ ಕೂಡ ದೊರಕುತ್ತೆ. ಆದರೆ ಈ ಸಮಯ ಚೆನ್ನಾಗಿಲ್ಲ ಅಂತ ಅರ್ಥ ಮಾಡಿಕೊಂಡು ಮುಂದಿನ ಜೀವನದ ಬಗ್ಗೆ, ಮುಂದೆ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಚಿಂತನೆಯನ್ನು ಮಾಡಬೇಕು. ಮಕ್ಕಳ ಚೆನ್ನಾಗಿ ಓದಿಸ್ಬೇಕು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಸಮಯ ಚೆನ್ನಾಗಿದೆ, ಅದೇ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಬೇಕು. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಸೋಮವಾರದ ದಿವಸ ಹೋಗಿ ಒಂದು ಅಭಿಷೇಕವನ್ನು ಮಾಡೋದ್ರಿಂದ ಆ ಸರ್ವದೋಷಗಳು ಕೂಡ ನಿವಾರಣೆ ಹೊಂದಿ ಸುಖ, ಸಮೃದ್ಧಿ, ಶಾಂತಿಯಲ್ಲೂ ಕೂಡ ದೊರಕುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.